ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಗರ್ಲ್ ಅಶ್ವಿನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರೆ, ನಮ್ ದೊಡ್ಡಮೂರಲ್ಲಾದ್ರೆ ಗಂಗಬ್ಬ ಆದ್ರೆ ಇದೆ, ಅದಕ್ಕೆ ಅಲ್ಲಾದ್ರೆ ಇವತ್ತು ಹೋಗ್ತಾ ಇದೀವಿ ನಾನು ನಮ್ಮ ಅಮ್ಮ ಸೇರಿಬ್ರು. ಇನ್ನ ಹಬ್ಬ ಅಂದ್ರೆ ಹೋಗ್ಬೇಕಲ್ಲ ಫ್ರೆಂಡ್ಸ್, ಎಲ್ಲರೂ ಕರಿತಾ ಇರ್ತಾರೆ, ಹೋಗ್ಬೇಕಲ್ಲ. ಯಾಕಂದ್ರೆ ನಮ್ಮ ಮನೆಗೆ ಇನ್ನೊಬ್ರು ಬರ್ಬೇಕಂದ್ರೆ ನಾವು ಹಬ್ಬಗಳಿಗೆ ಎಲ್ಲ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಇವತ್ತಾದ್ರೆ ಹೋಗೋದಕ್ಕೆ ರೆಡಿ ಆಗ್ಬಿಟ್ಟಿದೀವಿ. ಅಮ್ಮ ಆದ್ರೆ ಇನ್ನು ಮನೆಯಲ್ಲೇ ಇದೆಲ್ಲ ಇನ್ನು ಔಟ್ ಸೈಡ್ ಬಂದಿಲ್ಲ. ಬಸ್ಗಾದ್ರೆ ಟೈಮ್ ಆದ್ರೆ ಆಯ್ತು 11 ಗಂಟೆ ಆಗ್ತಿದೆ ಟೈಮು. ಫ್ರೆಂಡ್ಸ್, ಅಲ್ಲಿ ಯಾವ ತರ ಹಬ್ಬ ಮಾಡಿದ್ರು, ಯಾರ್ಯಾರು ಬಂದಿದ್ರು ಅಂತ ಎಲ್ರು ನಿಮ್ಗೆ ಪರಿಚಯ ಮಾಡ್ತೀನಿ. ಎಲ್ಲಾ ವಿಡಿಯೋನ ಮಾಡಿ ತೋರಿಸ್ತೀನಿ. ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ದಯವಿಟ್ಟು ನೋಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಊರ್ಗ್ ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ರೆಡಿ ಆಗ್ಬಿಟ್ಟಿದೀವಿ. ನೋಡಿ, ನಮ್ಮಮ್ಮ ರೆಡಿ ಆಗ್ಬಿಟ್ಟು ಬ್ಯಾಗ್ ಆದ್ರೆ ಎತ್ಕೊಂಡಿದ್ದಲ್ಲ ಕೈಯಲ್ಲಿ. ಅಂದ್ರೆ ಬಸ್ ಸ್ಟಾಪ್ ಅಂದ್ರೆ ಇಲ್ಲೇ ಮನೆ ಮುಂದ್ಗಡೆನೆ ಮೈನ್ ರೋಡ್ ಇದೆ ಅಲ್ಲ ಫ್ರೆಂಡ್ಸ್, ಇಲ್ಲೇ ಹತ್ತಿ ಬಸ್ ಆದ್ರೆ. ಇನ್ನ ಬಸ್ ಎಷ್ಟೊತ್ತಿಗೆ ಬರುತ್ತೆ ಏನೋ ಗೊತ್ತಿಲ್ಲ. ಅಲ್ಲಿ ಹೋಗೋಷ್ಟ್ರಲ್ಲಿ ತುಂಬಾ ಲೇಟ್ ಆಗುತ್ತೆ. ಇನ್ನು ಅಲ್ಲಿಂದ 6-7 ಕಿಲೋಮೀಟರ್ ನಡಿಬೇಕು. ತುಂಬಾ ರಿಸ್ಕ್. ನಮ್ ದೊಡ್ಡಮ್ಮರ ಊರ್ಗ್ ಹೋಗ್ಬೇಕಂದ್ರೆ ನಾವ್ ಹೋಗೋದೇ ರೇರ್ ಜಾಸ್ತಿ. ನೋಡೋಣ ಫ್ರೆಂಡ್ಸ್, ಬಸ್ ಸಿಕ್ತ್ರೆ ಹೊಟ್ಟೋಗೋಣ. ಹಾಯ್ ಫ್ರೆಂಡ್ಸ್, ನೋಡಿ ಈಗಾದ್ರೆ ಮುಳ್ಬಾಗಿಲಿಗಾದ್ರೆ ನಾವು ಬಂದ್ಬಿಟ್ಟಿದ್ವಿ ಸರ್. ಫ್ರೆಂಡ್ಸ್, ನಾವು ಇಷ್ಟಾದ್ರೆ ಮುಳ್ಬಾಗ್ಲಲ್ಲಿ ಇದೀವಿ ನೋಡಿ. ಮುಳ್ಬಾಗಿಲು ಬಸ್ ಸ್ಟಾಪ್ ಆದ್ರೆ ಬಂದಿದೀವಿ ಫ್ರೆಂಡ್ಸ್. ನೋಡಿ, ಬಸ್ಸಲ್ಲಿ ಆದ್ರೆ ಕಲ್ಲಂಗಡಿ ಹಣ್ಣು ತಿಂತಾ ಇದೀವಿ ನೋಡಿ. ಅಮ್ಮನು ತಿನ್ಬಿಟ್ಲು. ಫ್ರೆಂಡ್ಸ್, ನೋಡಿ ಈಗಾದ್ರೆ ಮುಳ್ಬಾಗಿಲು ಬಿಟ್ಟು ಹೋಗ್ತಾ ಇದೀವಿ ನಮ್ ದೊಡ್ಡಮ್ಮಗಾದ್ರೆ. ನೋಡಿ, ಈ ತರ ರೋಡ್ಸ್ ಎಲ್ಲ ಇನ್ನೂ ಮಾಡ್ತಾ ಇದಾರೆ ನೋಡಿ, ಯಾವ ತರ ಇದೀವಿ ಅಂತ ಹೇಳ್ಬಿಟ್ಟು. ಬಸ್ಸಲ್ಲಿ ಆದ್ರೆ ಹೋಗ್ತಾ ಇದೀವಿ ಈಗ. ಫ್ರೆಂಡ್ಸ್, ಹಾಗೆ ನೋಡಿ ಆ ಕಡೆ ದೇವ್ರದ್ದು ಏನೋ ಪೂಜೆ ಏನೋ ಇದೆ, ತೇರೆಲ್ಲ ಎಳಿತಾರ ನೋಡಿ ಆ ಕಡೆ. ಫ್ರೆಂಡ್ಸ್, ನೋಡಿ ಈಗಾದ್ರೆ ನಡ್ಕೊಂಡಾದ್ರೆ ಹೋಗ್ತಾ ಇದ್ರೆ ನಮ್ ದೊಡ್ಡಮ್ಮವ್ರಿಗೆ. ಇಲ್ಲಿ ಬಸ್ ಫೆಸಿಲಿಟೀಸ್ ಏನು ಇಲ್ಲ ಫ್ರೆಂಡ್ಸ್. ನೋಡಿ, ಹೀಗೆ ತಾನೇ ಬಸ್ ಇಲ್ಲಿ ಬಿಟ್ಟು ನಡ್ಕೊಂಡಾದ್ರೆ ಹೋಗ್ತಾ ಇದೀವಿ. ನಡ್ಕೊಂಡು ಹೋಗೋದು ತುಂಬಾನೇ ಕಷ್ಟ, ಬಿಸಿಲಲ್ಲಿ ಆಗೋದಿಲ್ಲ. ಬಟ್ ಈ ಕಡೆ ಬಸ್ ಫೆಸಿಲಿಟೀಸು ಏನು ಇಲ್ಲ ಫ್ರೆಂಡ್ಸ್. ಊರೊಳಗಡೆ ಹೋಗೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಷ್ಟೇ. ನಡ್ಕೊಂಡಾದ್ರೆ ಹೋಗ್ಬೇಕು, ಜಾಸ್ತಿ ದೂರ ಆದ್ರೆ ಹೋಗ್ಬೇಕು. ಅಂದ್ರೆ ಒಂದು ಅಂದಾಜ್ ಮೇಲೆ ಒಂದು 6-7 ಕಿಲೋಮೀಟರ್ ಆದ್ರೆ ಇರುತ್ತೆ ನಮ್ ದೊಡ್ಡಮ್ಮರೂರು. ನಮ್ ದೊಡ್ಡಪ್ಪಗಾದ್ರೆ ಕಾಲ್ ಮಾಡಿ ಹೇಳಿದೆ, ದೊಡ್ಡಪ್ಪ ಬಾ ದೊಡ್ಡಪ್ಪ ಅಂತ ಹೇಳ್ಬಿಟ್ಟು. ನಮ್ ದೊಡ್ಡಪ್ಪ ಬರ್ತಾ ಇದಾರಂತೆ. ನಡ್ಕೊಂಡಾದ್ರೆ ಓಕೆ. ತುಂಬಾ ಅಂದ್ರೆ ತುಂಬಾ ಬಿಸಿಲು ನಿಜವಾಗ್ಲು. ನಮ್ ದೊಡ್ಡಮ್ಮರೂರ್ಗೆ ನಾವ್ ಬರೋದೇ ಇಲ್ಲ ಫ್ರೆಂಡ್ಸ್ ಜಾಸ್ತಿ, ಅಂದ್ರೆ ರೇರ್. ನಾವ್ ಬರೋದೇ ಜಾಸ್ತಿ ಅಪರೂಪನೇ ಅಂತ ಅನ್ಬೋದು. ಯಾಕಂದ್ರೆ ಬಸ್ ಫೆಸಿಲಿಟೀಸ್ ಇರಲ್ಲ. ಹೆಂಗ್ ಹೋಗೋದು? 1 ಕಿಲೋಮೀಟರ್ 2 ಕಿಲೋಮೀಟರ್ ಆದ್ರೆ ಏನು ಅನ್ಬೋದು. 6-7 ಕಿಲೋಮೀಟರ್ ಅಂತಂದ್ರೆ ನಡೆಯಕ್ಕಾಗುತ್ತೆ ಫ್ರೆಂಡ್ಸ್, ಆಗೋದಿಲ್ಲ. ಅದ್ರಾಗೆ ಈ ಕಡೆ ಇನ್ನೇನು ಗಾಡೀಸ್ ಏನು ಜಾಸ್ತಿ ಹೋಗೋದಿಲ್ಲ. ಒಂದೊಂದು ದಿನಕ್ಕೊಂದು 10 ಗಾಡಿಗಳೇನು ಹೋಗ್ತಾವ ಅಷ್ಟೇ. ಇವತ್ತು ಹಬ್ಬ ಅಂತ ಹೇಳ್ಬಿಟ್ಟು ಏನೋ ಗಾಡಿಗಳು ಹೋಗ್ತಾ ಇದ್ದೇವೆ ಅಷ್ಟೇ. ಇಷ್ಟು ದಿನ ಇಷ್ಟೊಂದು ಗಾಡಿಗಳು ಕೂಡ ಹೋಗ್ತಾ ಇಲ್ಲ. ನಾವು ಬರೋವಾಗೆಲ್ಲ ಡ್ರಾಪ್ಸ್ ಕೇಳ್ತಿದ್ವಿ ಫ್ರೆಂಡ್ಸ್. ನಿಜವಾಗ್ಲು ಯಾರಾದ್ರೂ ಬರ್ತಾ ಇದ್ರೆ, ಅಣ್ಣ ಈ ಥರ ಊರಿಗೆ ಹೋಗ್ಬೇಕು, ಸ್ಟಾಪ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾದ್ರೆ ಹೋಗ್ತಾ ಇದ್ವಿ. ಬಟ್ ಈಗ ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣ ಎಲ್ಲ ಮನೆಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಪ್ಪನ ಕರ್ದಿದ್ದೀನಿ ನಾನಾದ್ರೆ ಫೋನ್ ಮಾಡಿಬಿಟ್ಟು. ಈಗಾದ್ರೆ ಫ್ರೆಂಡ್ಸ್, ನೋಡಿ ಅಮ್ಮ ಕೂಡ ಪಕ್ಕದಲ್ಲಿ ಆದ್ರೆ ನಡ್ಕೊಂಡು ಬರ್ತಾ ಇದ್ದಾಳೆ. ನಾನು ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದ್ದೆ, ದಾರಿದಾರೆ ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ, ಏನ್ ಈ ಹುಡುಗಿ ಹೇಳ್ತಾ ಇರೋದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದು ಬಂದ್ಬಿಟ್ಟು ಆಂಧ್ರ, ಕನ್ನಡ ಇವ್ರಿಗೇನು ಅರ್ಥ ಆಗೋದಿಲ್ಲ. ಅವ್ರು ಆಂಧ್ರ ನಮ್ಗೆ ಬರೋದಿಲ್ಲ. ನಿಜವಾಗ್ಲೂ ಒಂಥರ ಮಾತಾಡ್ತಾರೆ ನಿಜವಾಗ್ಲು. ನಾವು ಬೆಳ್ಳುಳ್ಳಿನ ತೆಲುಗಡ್ಡ ಅಂತ ಕರೆದ್ರೆ ತೆಲುಗುದಲ್ಲಿ ಅವರು ತೆಲ್ಲುಪಾಯಿ ಅಂತೇನೋ ಕರೀತಾರೆ. ನನಗೇನು ಅರ್ಥ ಆಗಲ್ಲ ಇಲ್ಲಿ ಬಂದರೆ. ಅದಕ್ಕೆ ನಾನು ಅಮ್ಮಗೆ ಹೇಳ್ಬಿಡೋದು, ಏನಾದರೂ ಹೇಳಿದ್ರೆ ನನ್ಗೆ ಯಾರಾದರೂ. ಬಟ್ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕಲ್ವಾ ಫ್ರೆಂಡ್ಸ್. ನಮ್ಗೆ ಆ ಭಾಷೆ ಎಲ್ಲ ಬರೋದಿಲ್ಲ. ಅಂದರೆ ಇಲ್ಲಿ ಕನ್ನಡ ಮಾತಾಡೋಕೆ ಬರೋದಿಲ್ಲ. ನಾನು ಕನ್ನಡ ಆದರೆ ಮಾಡ್ತಾಯಿದ್ದೀನಿ ವಿಡಿಯೋನ. ನೋಡೋಣ, ಅಲ್ಲೋದ್ರೆ ತೆಲುಗುನೇ ಮಾತಾಡ್ಬೇಕು ನಾನು ನಮ್ಮ ದೊಡ್ಡಮ್ಮವ್ರ ಹತ್ರ ಎಲ್ಲರ ಹತ್ರನೂ. ಫ್ರೆಂಡ್ಸ್, ಈ ವಿಡಿಯೋ ಹೆಂಗಿದೆ ಗೊತ್ತಾ? ಕನ್ನಡ ತೆಲುಗು ಎರಡು ಮಿಕ್ಸ್ ಆಗಿಬಿಟ್ಟಿದೆ ವಿಡಿಯೋ. ಇನ್ನು ಏನು ಮಾಡೋದು ಫ್ರೆಂಡ್ಸ್, ಅಂದರೆ ತೆಲುಗುದಲ್ಲಿ ಮಾತಾಡ್ಬೋದು ನಾನು ಕೂಡ. ಬಟ್ ನನಗೆ ತೆಲುಗುದಲ್ಲಿ ಮಾಡೋಕ್ಕೆ ಇಷ್ಟ ಆಗಿರ್ತಿಲ್ಲ ಆ ವಿಡಿಯೋ ಆದರೆ. ಅದಕ್ಕೆ ಅಂತ ಹೇಳ್ಬಿಟ್ಟು, ಯಾಕಂದರೆ ಮನೆಯಲ್ಲಿ ಜಾಸ್ತಿ ಎಲ್ಲ ಕನ್ನಡನೇ ಮಾತಾಡೋದು. ತೆಲುಗು ಯಾವತ್ತಾದರೂ ಒಂದು ಸಂಧಿ ಮಾತಾಡಿದ್ರೆ ವಿಡಿಯೋ ಮಾಡೋದಕ್ಕೆ ಕೂಡ ಆಗಲ್ಲ, ಬಾಯಿ ತೊದಲುತ್ತೆ.
ಅಂತ ಹೇಳ್ಬಿಟ್ಟು ನಾನಾದರೆ ಏನು ಮಾಡ್ತಾಯಿಲ್ಲ, ಇಷ್ಟು ದೂರ ನಡ್ಕೊಂಡು ಬಂದ್ವಿ ನೋಡಿ ಫ್ರೆಂಡ್ಸ್. ಒಂದು ಆಟೋನೂ ಬಂದಿಲ್ಲ, ಒಂದು ಬಸ್ಸು ಬಂದಿಲ್ಲ, ಗಾಡಿಗಳಾದರೆ ಹೋಗ್ತಾ ಇದ್ದಾವೆ ಬರ್ತಾ ಇದ್ದಾವೆ ಅಷ್ಟೇ. ಅವರು ಫ್ರೆಂಡ್ಸ್ ನನಗಾದ್ರೆ ಕೈಯೇ ನೋವತ್ಬಿಡ್ತು ಫೋನ್ ಹಿಡ್ಕೊಂಡು ವಿಡಿಯೋ ಮಾಡೋಷ್ಟ್ರೊಳಗೆ. ಅಪ್ಪನೂ ಬರೋಕ್ಕೆ ರಿಕ್ವೆಸ್ಟ್ ಮಾಡಿದೆ, ಅಪ್ಪನೂ ಬಂದಿಲ್ಲ, ಬರ್ತೀನಿ ಸಾಯಂಕಾಲದಿಂದ ಅಂತ ಹೇಳಿದ್ರು. ಇನ್ನು ಅಮ್ಮ ಅವ್ರ ಸ್ವಂತ ಅಕ್ಕದೇ ಫ್ರೆಂಡ್ಸ್. ಇಲ್ಲಿ ಹಬ್ಬ ಅಂದರೆ ಗಂಗಪ್ಪ ಅಂತ ಹೇಳ್ಬಿಟ್ಟು ಆಂಧ್ರ ಕಡೆ ಜಾಸ್ತಿ ಇಂಥ ಹಬ್ಬಗಳನ್ನಾದರೆ ಜಾಸ್ತಿ ಮಾಡ್ತಾರಲ್ಲ ಫ್ರೆಂಡ್ಸ್, ಗಂಗಬ್ಬ ಇದೆಲ್ಲ. ನಾನು ಆಂಧ್ರ ಕಡೆ ಮಾಡಿರೋದನ್ನ ಕೇಳಿದ್ದೀನಿ, ನೋಡಿದ್ದೀನಿ. ಬಟ್ ನಮ್ಮ ಕರ್ನಾಟಕ ಕಡೆ ಗಂಗಬ್ಬ ಮಾಡಿರೋದು ನಾನು ಇದುವರೆಗೂ ಕೇಳಲೂ ಇಲ್ಲ, ನೋಡಲೂ ಇಲ್ಲ. ಆಂಧ್ರ ಕಡೆ ಜಾಸ್ತಿ ಮಾಡೋದು ಇಂಥ ಹಬ್ಬಗಳಾದರೆ. ನೋಡಿ ಫ್ರೆಂಡ್ಸ್, ಇವಾಗಾದರೆ ಒಂದು ಆಟೋ ಹೋಯ್ತು. ನಾನು ವಿಡಿಯೋ ಮಾಡ್ಕೊಂಡು ಬರ್ತಿದ್ರೆ ಎಲ್ಲರೂ ನನ್ನೇ ನೋಡ್ತಾರೆ. ನನಗಾದ್ರೆ ನಾಚಿಕೆ, ಬಟ್ ಫಸ್ಟ್ ಟೈಮ್ ವಿಡಿಯೋನ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದೇನೋ ತೆಲುಗುದಲ್ಲೆಲ್ಲ ಬರ್ದಿದ್ದಾರೆ ಫ್ರೆಂಡ್ಸ್ ಈ ಸ್ಕೂಲ್ ನೇಮ್ಸ್ ಎಲ್ಲ. ನೋಡಿ ಇದು ಬಂದು ಸ್ಕೂಲು, ಏನೋ ತೆಲುಗುದಾಗ ಬರ್ದಿದ್ದಾರೆ. ನನಗಾದ್ರೆ ತೆಲುಗು ಬರೋದೇ ಇಲ್ಲ, ಕನ್ನಡ ಓದಿ ರೂಢಿ ಆಗಿಬಿಟ್ಟು ತೆಲುಗು ಬರೋದೇ ಇಲ್ಲ. ನಮ್ಮ ಅಣ್ಣವರೆಲ್ಲ ತೆಲುಗು ಎಲ್ಲ ಓದ್ತಾರೆ, ಬಟ್ ನನಗೆ ಬರೋದಿಲ್ಲ. ನಮ್ಮ ಅಣ್ಣವ್ರು ನಾನು ರೇಗಿಸ್ತಾ ಇರ್ತಾರೆ, ನೀನು ತೆಲುಗು ಹಚ್ಚಲ್ದು ಅಂತ ಹೇಳ್ಬಿಟ್ಟು. ಬಟ್ ನನಗೆ ಓದೋದಕ್ಕಂತೂ ಬರೋದಿಲ್ಲ. ಏನು ಸ್ಕೂಲು ನೋಡೋಣ ಅಂದರೆ ಇಲ್ಲಿ 20 ವರ್ಷ ಆಯಿತು ಫ್ರೆಂಡ್ಸ್, 20 ವರ್ಷ ಆಯ್ತಂತ ಗಂಗಾ ಹಬ್ಬ ಮಾಡಿ. ಈ ಸತಿ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತಿದ್ದಾರಂತೆ ಈ ವರ್ಷ. ಆದರೆ ಅದಕ್ಕೆ ನಮ್ಮ ದೊಡ್ಡಮ್ಮ ಫೋನ್ ಮಾಡಿಬಿಟ್ಟು ರಿಕ್ವೆಸ್ಟ್ ಮಾಡಿದ್ರು. ಯಾಕಂದರೆ ನಮ್ಮ ದೊಡ್ಡಮ್ಮಗೆ ಹೆಣ್ಮಕ್ಳಿಲ್ಲ, ಇಬ್ಬರು ಗಂಡು ಮಕ್ಕಳೇ. ಅದಕ್ಕೆ ನಮ್ಮ ದೊಡ್ಡಮ್ಮ ಎತ್ಕೊಂಡು ಬಾ ಅಮ್ಮ ನೀನು ಕೂಡ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ರು. ನಮ್ಮ ದೊಡ್ಡಮ್ಮ ಕೂಡ ನಮ್ಮ ಅಮ್ಮ ಥರನೇ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾಯಿದ್ದೀನಿ. ಅಪ್ಪ ಸಾಯಂಕಾಲದಿಂದ ಬರ್ತಾರಂತೆ. ಇನ್ನು ನಾಳೆ ಏನೇನಾಗುತ್ತೋ ಇವತ್ತೇನೇನಾಗುತ್ತೋ ತುಂಬ ಬ್ಯುಸಿಯಲ್ಲಿರ್ತಾರೆ ಇವತ್ತೆಲ್ಲರೂ. ನಾನು ದೀಪ ಎತ್ತಾರೇನೋ ಅಂತ ಅಂದ್ಕೊಂಡು ಬಂದೆ, ಬಟ್ ನಮ್ಮ ದೊಡ್ಡಮ್ಮವರು ಈ ಸತಿ ದೀಪ ಎತ್ತಲ್ಲಂತೆ. ಬಟ್ ಅದು ಒಂದು ನನಗೆ ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನು ಏನು ಆಸೆ ಇಟ್ಕೊಂಡಿದ್ದೆ ಅಂದರೆ ಸ್ಯಾರಿ ಉಟ್ಕೊಂಡು ದೀಪಗಳೆತ್ತೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬಂದೆ. ಬಟ್ ನನ್ನ ಮೂಡಪ್ ಎಲ್ಲ ಚೇಂಜ್ ಆಗೋಯ್ತು. ಅಮ್ಮ ಫ್ರೆಂಡ್ಸ್ ನೋಡಿ ನಡ್ಕೊಂಡಾದರೆ ಹೋಗ್ತಾ ಇದ್ದೀವಿ. ಈಗಾದರೆ ನೋಡಿ ಮಾವಿನ ತೋಪುಗಳು ಎಲ್ಲ ತೋಪುಗಳೆಲ್ಲ ಇದೆ. ಅಯ್ಯೋ ನನಗಾದರೆ ಬಿಸಿಲು, ತಲೆಯೆಲ್ಲ ಬಿಸಿ ಆಗಿಬಿಟ್ಟಿದೆ. ಅದಕ್ಕೆ ವೇಲ್ ಹತ್ರ ಎತ್ತಾಕ್ಕೊತಾ ಇದ್ದೀನಿ. ಅಮ್ಮ ಲಗೇಜ್ ಎತ್ಕೊಂಡು ಮುಂದ್ಗಡೆ ಹೋಗ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಅಮ್ಮನ ಲಗೇಜ್ ಎತ್ಕೊಂಡು ಮುಂದ್ಗಡೆ ಹೋಗ್ತಾ ಇದ್ದಾಳೆ. ಅಮ್ಮ ಎತ್ಕೊಂಡು ಮುಂದ್ಗಡೆ ಬಾ ಹಿಂದ್ಗಡೆನೇ ಇರ್ತಿ ಅಂತ. ಅಮ್ಮ ಹೆಂಗೆ ಗೊತ್ತಾ ಫ್ರೆಂಡ್ಸ್, ಬಿಟ್ಟು ಯಾರಾದರೂ ಬರ್ರಿ ಯಾರಾದರೂ ಇರ್ರಿ ಅಂತೇಳ್ಬಿಟ್ಟು ಹೋಗ್ತಾ ಇರ್ತಲ್ಲ ಅಮ್ಮನ ಪಾಡ್ಗೆ. ಅಮ್ಮ ನನಗಾದರೆ ವಿಡಿಯೋ ಮಾಡಿ ಬಿಸಿಲಾಗಿ ವಿಡಿಯೋ ಮಾಡ್ಕೊಂಡು ಹೋಗೋದಕ್ಕೆ ಆಗ್ತಾಯಿಲ್ಲ. ಏನು ಮಾಡೋದು ಫ್ರೆಂಡ್ಸ್, ಹೋಗ್ಬೇಕಲ್ಲ. ಇನ್ನು ನಮ್ಮ ದೊಡ್ಡಪ್ಪಗೆ ಅವಾಗಲೇ ಕಾಲ್ ಮಾಡಿದೆ, ಇನ್ನೂ ಬಂದೇ ಇಲ್ಲ. ಅಂದರೆ ದೂರ ಬರಬೇಕಲ್ಲ ನಮ್ಮ ದೊಡ್ಡಪ್ಪ ಕೂಡ, ಅದ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಕೈ ಆದರೆ ನೋವು ಬಂದುಬಿಡ್ತು ನನಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾರೋ ತೋಟದ ಹತ್ರನೇ ಮನೆ ಕಟ್ಕೊಂಡು ಹಸುಗಳಾದರೆ ಮೇಯಿಸ್ತಿದ್ದಾರೆ ನೋಡಿ. ಇಲ್ಲೇ ಇದೆ ಮರಗಳ ಕೆಳಗಡೆನೆ, ಯಾಕಂದರೆ ಬಿಸಿಲಲ್ಲ ಅವುಗಳು ಕೂಡ ಅಂತಿರ್ಬಿಟ್ಟು. ನೋಡಿ ಈ ಕಡೆ ಎಲ್ಲ ಯಾವ ಥರ ಇದೆಯೋ ಎಲ್ಲ ತೋಟಗಳೇ. ನಿಜವಾಗ್ಲೂ ಯಾರು ಬರೋದಿಲ್ಲ ಈ ಕಡೆ, ಜಾಸ್ತಿ ಜನ ಬರೋದಿಲ್ಲ. ಅಮ್ಮ ಬಿಸಿಲಾಗ ಆಗ್ತಾಯಿಲ್ಲ ನಡೆಯೋದಕ್ಕೆ. 1 ಕಿಲೋಮೀಟರ್ ನಡ್ಕೊ ಬಂದಿದ್ವಿ ಫ್ರೆಂಡ್ಸ್. ಆದರೆ ಇನ್ನೂ ಬಂದೇ ಇಲ್ಲ. ಏನು ಮಾಡೋದು ನೋಡಿ ಫ್ರೆಂಡ್ಸ್. ಇಲ್ಲಾದ್ರೆ ಹುಲ್ಲು. ಅಮ್ಮ ಇದೇನಮ್ಮ ಜೋಳ ತಾನೇ ಇದು? ಜೋಳ ಚೆಲ್ಲಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಇದೆಲ್ಲ ಏನೋ ಬಿತ್ತನೆ ಮಾಡೋದಕ್ಕೆ ಎಲ್ಲ ಇದು ಮಾಡಿಕ್ಕಿದ್ದಾರೆ. ಏನು ಮಾಡ್ತಾರೋ ನಮ್ಗೆ ಹೆಂಗೆ ಗೊತ್ತು. ನೋಡಿ ಫ್ರೆಂಡ್ಸ್, ಈ ಕಡೆ ಎಲ್ಲ ಹೆಂಗಿದೆ ಅಂತ ನೋಡಿ. ಈ ಕಡೆ ಹೋಗೋದಕ್ಕೇನೆ ಭಯ ನೋಡಿ. ಒಂಥರ ಕಾಡು ಥರ ಇದೆ. ಹೆಂಗಪ್ಪ ಹೋಗೋದು ನಡ್ಕೊಂಡು ಇಷ್ಟು ದೂರ ಅಂತ ಅನಿಸ್ತಿದೆ. ನಮ್ಮ ದೊಡ್ಡಪ್ಪನ ಯಾವತ್ತು ಬರ್ತಾನೇನೋ. ಫ್ರೆಂಡ್ಸ್ ನೋಡಿ, ಅಮ್ಮ ಬಂದು ಸಾಕಾಗೋಯ್ತು ಅಂತ ಬಂದು ಇಲ್ಲಿ ಕುತ್ಕೊಂಡ್ಬಿಟ್ಟಾಳೆ. ಅಮ್ಮ ಪೋದಪ್ಪ ನಾ ಯಾವಲನ್ನೇ ಮೇಪ್ ಪೋ ಮಾಡ್ಲಿ ಪಯ್ಯ ಮೌ. ನೋಡಿ ಫ್ರೆಂಡ್ಸ್, ಅಮ್ಮ ಹತ್ರ ಕುತ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ನಾನು ಹೋಗಿ ಕುತ್ಕೊತೀನಿ ರೀ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆಯೋ ಅಲ್ಲಿ ಪ್ಲೇಸು ತುಂಬ. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಅಮ್ಮ ಒಂದು ಮರದ ಕೆಳಗಡೆ ಬಂದು ಕುತ್ಕೊಂಡಿದ್ದೀವಿ. ನೋಡಿ ಅಮ್ಮ ಅಲ್ಲಿ ಕುತ್ಕೊಂಡಿದ್ದಾಳೆ. ಪಾಪ ಅಮ್ಮಗೆ ಸಾಕಾಗೋಯ್ತು, ಲಗೇಜ್ ಇಟ್ಕೊಂಡು ಬರ್ತಿದ್ದಲ್ಲ. ಅಂದರೆ ಬಟ್ಟೆಗಳೇ ಇರೋದು ಜಾಸ್ತಿ. ಇಲ್ಲಿ ಹಸುಗಳು ಸಹ ಇದೆ ನೋಡಿ. ಹಸುಗಳು ಆದರೆ ಈ ಕಡೆ ಇದ್ದಾವೆ ನೋಡಿ ಫ್ರೆಂಡ್ಸ್. ಹಸುಗಳು ಕೂಡ ಮಲ್ಕೊಂಡಿವೆ ಪಾಪ. ಅವು ಬಿಸಿಲಲ್ಲಿ ಏನು ಮಾಡೋದು ಅಂತೇಳ್ಬಿಟ್ಟು. ನಮ್ಮ ದೊಡ್ಡಪ್ಪ ಆದರೆ ಇನ್ನೂ ಬಂದೇ ಇಲ್ಲ. ಏನು ಮಾಡೋದು ಅಮ್ಮ, ನಡಿ ಹಿಂಗೆ ವಾಪಸ್ ಹೋಗೋಣ, ಬಸ್ ಹತ್ಬಿಟ್ಟು ಹೊಟ್ಟೋಗೋಣ ಊರಿಗೆ. ಮಾವು ಬಾ ಅಮ್ಮ ಹೊಟ್ಟೋಗೋಣ ಬಸ್ ಹತ್ಬಿಟ್ಟು. ಫ್ರೆಂಡ್ಸ್ ನನಗಾದರೆ ಮೈ ಹುಷಾರಿಲ್ಲ, ವಾಯ್ಸ್ ಜಾಸ್ತಿ ಓವರಾಗಿ ಕೊಡೋಕ್ಕೆ ಕೂಡ ಆಗ್ತಾಯಿಲ್ಲ ನನ್ನ ಕೈಲಿ. ಬಟ್ ಮಾಡ್ತಾಯಿದ್ದೀನಿ ಅಷ್ಟೇ. ನನ್ನ ವಾಯ್ಸ್ ಅಷ್ಟೊಂದು ಜೋರಾಗಿ ಕೂಡ ಕೇಳಿಸಲ್ಲ ಫ್ರೆಂಡ್ಸ್. ಗಂಟ್ಲೆಲ್ಲ ನೋವು, ಮೈ ಹುಷಾರಿಲ್ಲ, ಅದ್ರಿಗೆ ವಾಯ್ಸ್ ಜಾಸ್ತಿ ಓವರಾಗಿ ಕೊಡೋಕ್ಕಾಗೋದಿಲ್ಲ. ಒಂದು ಮರದ ಕೆಳಗಡೆ ಕುತ್ಕೊಂಡಿದ್ದೀವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಟೊಮೊಟೊ ಗಿಡ ಏನೋ ನಟ್ಟಿದ್ದಾರೆ. ಬಿಸಿಲಿಗೆ ಯಾವ ಥರ ಒಣಗೋಗಿದೆಯೋ ಅಂತೇಳ್ಬಿಟ್ಟು ನೋಡಿ ಯಾವ ಥರ ಒಣಗೋಗಿ. ಒಂದು ಕಡೆ ಎಲ್ಲ ಚಿಕ್ಕದಾಗಿದೆ, ಲಾಸ್ಟ್ ಒಂದು ದೊಡ್ಡದಾಗಿದೆ. ವೆರೈಟಿ ಆಗೈತೆ ಇಲ್ಲಾದರೆ ವ್ಯವಸಾಯ. ಇದೇನು ರಚ್ಚೆ ನೀರೆಲ್ಲ ಹಿಂಗೆ ಹೋಗೋದಾ? ಇಲ್ಲಾಂದರೆ ಏನಾದ್ರು ಇದು
ನೀರು ಫ್ರೆಂಡ್ಸ್ ನೋಡಿ ನಮ್ಮ ದೊಡ್ಡಪ್ಪ ಆದ್ರೆ ಬಂದ್ಬಿಟ್ರಿ ಇವಾಗಾದ್ರೆ. ಫ್ರೆಂಡ್ಸ್ ನೋಡಿ ನಾನು ನಮ್ಮ ದೊಡ್ಡಪ್ಪ ನಮ್ಮ ಅಮ್ಮ ಎಲ್ಲ ಇವಾಗ ಗಾಡಿ ತಂದಾದ್ರೆ ಹೋಗ್ತಾ ಇದೀವಿ. ನೋಡಿ ನಮ್ಮ ದೊಡ್ಡಪ್ಪ ಗಾಡಿ ಅಂತ ಬರ್ತಾರೆ. ಫ್ರೆಂಡ್ಸ್ ನೋಡಿ ಈಗಾದ್ರೆ ಊರ ಹತ್ರ ಅದೇ ಬಂದ್ಬಿಟ್ಟಿದ್ವಿ. ನೋಡಿ ಇದೆ ನಮ್ ದೊಡ್ಡಮ್ಮ ಅವ್ರ ಊರು. ಹೋಗ್ತಾ ಇದೀವಿ ಈಗಾದ್ರೆ. దేశం పైస వచ్చేసేదమ్మా నువ్వు పూసుకెత్తుಕೊಂಬಲ್ಲದಾ ನಡಿ ಫ್ರೆಂಡ್ಸ್. ನಮ್ಮ ದೊಡ್ಡಮ್ಮ ನೀರಾದ್ರೆ ಇಟ್ಕೊತಾ ಇದ್ದಾರೆ ಇಲ್ಲಿ. ನಮ್ಮ ದೊಡ್ಡಪ್ಪನೆಲ್ಲ ಹೋಗ್ತಾ ಇದ್ದಾರೆ ಮತ್ತೆ ರಂಗೋಲಿ ಇಲ್ಲೆಲ್ಲ ಬಲ್ಲೆ ಹಾಕೋರೆ. ಬನ್ನಿ ಫ್ರೆಂಡ್ಸ್ ಹೋಗೋಣ ನಮ್ಮ ದೊಡ್ಡಮ್ಮನ ಮಾತಾಡ್ಸೋಣ ಹೋಗ್ಬಿಟ್ಟು.